ಕೃಷ್ಣೇಗೌಡ, ಚಂದ್ರೇಗೌಡ, ಹಾಲಪ್ಪ, ಅತಾವುಲ್ಲಾ, ಶ್ಯಾಮಭಟ್ಟ, ರೇಂಜರ್ ಸೀನಪ್ಪ ಎಲ್ಲ ಮೇಜಿನ ಸುತ್ತ ಕೆಸರೂರಿನ ಕ್ಲಬ್ಬಿನಲ್ಲಿ ಕುಳಿತುಕೊಂಡಿದ್ದರು. ಅವರೆಲ್ಲ ಕಾಡು ಹರಟೆ ಹೊಡೆಯುತ್ತಿದ್ದರೂ ದೃಷ್ಟಿಯೆಲ್ಲ ಕೈಲಿದ್ದ ಇಸ್ಪೀಟೆಲೆಗಳ ಕಡೆಗೇ ಇತ್ತು. ಕೃಷ್ಣೇಗೌಡನ ಕೈಯಲ್ಲೊಂದು ಅರ್ಧ ಖಾಲಿಯಾದ ವಿಸ್ಕಿ ಲೋಟ ಇತ್ತು. ಕೃಷ್ಣೇಗೌಡ ಸುಮ್ಮನೆ ಕಂಪನಿಗೆಂದು ಕುಳಿತುಕೊಂಡಿದ್ದ. ರೇಂಜ್ ಫಾರೆಸ್ಟ್ ಆಫೀಸರ್, ಜೂನಿಯರ್ ಇಂಜಿನಿಯರು ಎಲ್ಲ ಬಂದು ಕ್ಲಬ್ಬಿನಲ್ಲಿ ಕಳೆಯುತ್ತಿದ್ದ ಸಾವಿರ ರೂಪಾಯಿಗಳನ್ನು ನೋಡಿದರೆ ಅವರು ಯಾವ ರೀತಿ ಲಂಚ ಹೊಡೆಯುತ್ತಿದ್ದರೆಂದು ಊಹಿಸಲು ಸಾಧ್ಯವಾಗುತ್ತಿತ್ತು. ಆದರೆ ಕೃಷ್ಣೇಗೌಡ ಅದನ್ನು ಯೋಚಿಸುತ್ತಿರಲಿಲ್ಲ. ತನ್ನ ಉಗ್ರಾಣದಲ್ಲಿ ದಾಸ್ತಾನು ಇಟ್ಟಿದ್ದ ಸಹಸ್ರಾರು ಕೇಜಿ ಏಲಕ್ಕಿಯನ್ನು ಮಾರಲು ಇದು ಸೂಕ್ತ ಸಮಯವೋ ಅಲ್ಲವೋ ಎಂದಷ್ಟೇ ಯೋಚಿಸುತ್ತಿದ್ದ. ಏಲಕ್ಕಿಯ ಬೆಲೆ ತುಂಬ ಏರಿತ್ತು. ಏಲಕ್ಕಿ ಬೆಲೆ ಯಾವಾಗಲೂ ಏರುವುದಕ್ಕಿಂತ ಇಳಿಯುವುದು ಹೆಚ್ಚು ವೇಗವಾಗಿ. ಆದ್ದರಿಂದ ಏನು ಮಾಡುವುದು? ಇನ್ನೂ ಏರಲೆಂದು ಕಾಯಲೋ ಅಥವಾ ಎಂದಿನಂತೆ ತನಗೆ ಲಾಭ ಸಾಕೆಂದೆನಿಸಿದ ಕೂಡಲೇ ಕೊಟ್ಟು ಬಿಡಲೋ ಎಂದು ಯೋಚಿಸುತ್ತಿದ್ದ. ಸುಮ್ಮನೆ ಕಾಯುತ್ತಾ ಕುಳಿತರೆ ಏಲಕ್ಕಿ ರೇಟು ಇದ್ದಕ್ಕಿದ್ದಂತೆ ಕುಸಿದು ಮಾರುಕಟ್ಟೆಗಳೆಲ್ಲ ಸ್ತಬ್ಧವಾಗಿ ಹೋದರೆ ಏನು ಕತೆ ಎಂದೇ ಅವನ ಚಿಂತೆಯಾಗಿತ್ತು. ಅವನಿಗೆ ಕೆಸರೂರಿನ ಸಮೀಪದಲ್ಲಿಯೇ ಸ್ವರ್ಣಧಾರ ಎನ್ನುವ ಏಲಕ್ಕಿ ತೋಟ ಇತ್ತು. ಆತ ಅದರೊಳಗೆ ಒಳ್ಳೆ ಬಂಗಲೆಯನ್ನು ಕಟ್ಟಿಸಿಕೊಂಡು ವಾಸವಾಗಿದ್ದ. ಏಲಕ್ಕಿ ವ್ಯಾಪಾರದಿಂದ ಉತ್ಪಾದಿಸಿದ ಲಾಭವನ್ನೆಲ್ಲ ಆತ ತೋಟದ ಉತ್ಪತ್ತಿ ಎಂದು ತೋರಿಸಿ ವ್ಯವಸಾಯ ತೆರಿಗೆ ಮಾತ್ರ ಕೊಟ್ಟು ಒಳ್ಳೆಯ ಶ್ರೀಮಂತನಾಗಿದ್ದ. ಆದ್ದರಿಂದ ಸ್ವರ್ಣಧಾರ ಆತನ ಪಾಲಿಗೆ ಸುವರ್ಣಧಾರೆಯನ್ನೇ ಎರೆದಿತ್ತು. ಅವನಿಗೆ ತೃಪ್ತಿ ತರುವಷ್ಟು ಲಾಭವೇನೋ ಸದ್ಯದ ಬೆಲೆಯಿಂದ ಖಂಡಿತ ದೊರೆಯುತ್ತಿತ್ತು. ಆದರೂ ಆತ ಯೋಚನಾಮಗ್ನನಾಗಿದ್ದೇಕೆಂದರೆ ಏಲಕ್ಕಿ ಉತ್ಪಾದನೆ ಮುಂಬರುವ ವರ್ಷಗಳಲ್ಲಿ ತೀರಾ ಕುಸಿಯುವ ಸಂಭವ ಕಾಣತೊಡಗಿತ್ತು. ಕೆಸರೂರಿನ ಆಸುಪಾಸಿನಲ್ಲಿ ಎಲ್ಲಿ ನೋಡಿದರೂ ಹಾಳು ಬೀಳುತ್ತಿರುವ ತೋಟಗಳೇ ಕಾಣಿಸುತ್ತಿದ್ದವು. ತನ್ನ ವ್ಯಾಪಾರದ ಉಚ್ಛ್ರಾಯ ಸ್ಥಿತಿಗೆ ಕೊನೆ ಬಂದಿದೆಯೇನೋ? ಹಾಗಾದರೆ ತನ್ನ ಬಳಿ ಇರುವ ದಾಸ್ತಾನಿನ ಸದುಪಯೋಗವನ್ನು ಆದಷ್ಟೂ ಪಡೆದುಕೊಳ್ಳುವುದು ಒಳ್ಳೆಯದಲ್ಲವೇ? ಕಿಟಕಿಯ ಹೊರಗಿನ ಕತ್ತಲನ್ನೇ ದಿಟ್ಟಿಸುತ್ತಾ ಒಂದೇ ಸಮ ಗಾಢವಾಗಿ ಆಲೋಚಿಸುತ್ತಿದ್ದ ಕೃಷ್ಣೇಗೌಡ. ಹಿಂದಿನಿಂದ ಯಾರೋ ಅವನನ್ನು ತಟ್ಟಿದಂತಾಯಿತು. ಕೃಷ್ಣೇಗೌಡ ಬೆಚ್ಚಿ ಹಿಂದಿರುಗಿ ನೋಡಿದ. ಕ್ಲಬ್ಬಿನ ಸೆಕ್ರೆಟರಿ ನಿಂತಿದ್ದ. ಯಾರೋ ನಿಮ್ಮ ತೋಟದ ಆಳಂತೆ ಕರೆಯುತ್ತಿದ್ದಾನೆ ಗೌಡ್ರೆ ಎಂದ. ಕೃಷ್ಣೇಗೌಡ ಚಕಿತನಾದ. ಕ್ಲಬ್ಬಿಗೆ ಆಳು ಕಳಿಸಬೇಕಾದರೆ ಮನೆಯಲ್ಲೇನೋ ಅನಾಹುತವೇ ಆಗಿರಬೇಕು. ಅವನ ಮನಸ್ಸು ನೂರೆಂಟು ಆಲೋಚನೆಗಳಿಂದ ಗಾಬರಿಗೊಂಡಿತು. ಯಾಕೆ, ಏನಂತೆ ಅಂದ. ಏನೋ ಗೊತ್ತಿಲ್ಲ, ಸಾವ್ಕಾರ್ ಹತ್ರ ಮಾತಾಡಬೇಕು ಅಂತ ಹೇಳ್ತಿದ್ದಾನೆ. ಉಳಿದ ವಿಸ್ಕಿಯನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಕೃಷ್ಣೇಗೌಡ ಬಾಗಿಲ ಕಡೆ ಹೊರಟ. ತೋಟದ ಆಳು ಚನಿಯ ಬಾಗಿಲಲ್ಲಿ ನಿಂತಿದ್ದ. ಏನೋ? ಏನಿಲ್ಲಯ್ಯ, ಅಮ್ಮವ್ರು ಸಾವ್ಕಾರನ್ನ ಒಂಚೂರು ಕೂಡ್ಲೇ ಬಂದು ಹೋಗಕ್ಕೆ ಹೇಳು ಅಂದ್ರು ಎಂದ ಚನಿಯ. ಯಾಕೋ, ಏನಾಗಿದೆಯೋ ಮನೇಲಿ? ಮನೆ ಮೇಲೆ ಯಾರೋ 4 ಕಲ್ಲು ಎಸೆದ್ರು, ಕಳ್ರೋ ಕಾಕ್ರೋ ಅಂತ ಭಯ ಬಂದು ಸಾವ್ಕಾರ್ರಿಗೆ ಹೇಳ್ಬಾ ಅಂತ ಕೇಳಿದ್ರು. ಥುತ್ ಕತ್ತೆ, ಯಾರೋ ಎಸ್ದು ಕಲ್ಲು ಬಂದು ಮನೆ ಮೇಲೆ ಬಿದ್ದರೆ ಅದ್ಯಾಕೆ ಹೆದರ್ಕೊಂಡು ಬಂದು ನನಗೆ ಹೇಳ್ತೀಯೋ? ಅಷ್ಟೊಂದು ಜನ ಆಳುಗಳು ಎಲ್ಲ ಮನೆ ಸುತ್ತ ಇದ್ದೀರಾ. ಒಂಚೂರು ಹುಡುಕಾಡಿ, ಯಾರಾದರೂ ಪೋಟ್ರಿ ಲೇಡಿ ಮಕ್ಕಳು ಇದ್ರೆ ಹಿಡಿದು ಒದ್ದು ಪೊಲೀಸಿಗೆ ಕೊಡೋದು ಬಿಟ್ಟು ಒಂದು ಕಲ್ಲು ಬಿದ್ದಿದ್ದಕ್ಕೆ ಕಂಗಾಲಾಗಿ ನನ್ನ ಹತ್ರ ಬಂದು ಪುಕಾರ್ ಕೊಡ್ತೀಯಾ? ಹೋಗೋ ಹೋಗೋ ಕತ್ತೆ ಎಂದು ಕೃಷ್ಣೇಗೌಡ ಎಗರಾಡಿದ. ಮೇಸ್ತ್ರಿ ತೋಟದೊಳಗೆಲ್ಲ ಜನ ಬಿಟ್ಟು ಪಹರೆ ಮಾಡಿಸಿದಾನಯ್ಯ. ನಂಗೇನೂ ಗಾಬರಿ ಇಲ್ಲ. ನನ್ನ ಜೀವ ಯಾವ ದೊಡ್ಡ ಮಹಾ ಅಂತ ಹೆದರಿಕೆ ಮನುಷ್ಯ ಆಗಿದ್ರೆ ನಾನ್ಯಾಕೆ ತೋಟದ ಕಾವಲು ಒಪ್ಕೋತಿದ್ದೆ ಹೇಳಿ? ಮುಖ್ಯ ಬಂಗಲೆ ಒಳಗೆ ಅಮ್ಮರೊಬ್ಬರೇ ಇದ್ದಾರೆ. ಊರಿಂದ ದೂರ ಇರೋ ಮನೆ. ಕಳ್ಳರು ಬಂದರೆ ನಾವು ಕೈಲಾದ್ದು ಮಾಡೇ ಮಾಡ್ತೀವಿ. ಆದರೂ ಈಗಿನ ಕಾಲದಾಗ ಹೇಗಂತ ಹೇಳೋಣ? ಕಾರ್ನಾಗ ಬಂದು ಮನೆ ನುಗ್ಗಿ ಕಾರ್ನಾಗ ಹೋಗೋ ಕಳ್ಳರು ಇದ್ದಾರಂತೆ. ಅದೆಲ್ಲ ತಲೆ ಒಳಗೆ ಬಂದು ದಿಗಿಲಾಯಿತು. ಏನಕ್ಕೂ ನಿಮ್ಗೊಂದು ಮಾತು ಹೇಳೋಣ ಅಂತ ಬಂದೆ ಎಂದ ಚನಿಯ. ಕೃಷ್ಣೇಗೌಡ ಚಿಂತೆಯಿಂದ ಯೋಚಿಸಿದ. ಮನೆಯೊಳಗೆ ತೋಟ ಬಂದೂಕೇನೋ ಇದೆ.
ಆದರೆ ಅದನ್ನು ಹಿಡಿಯೋದಕ್ಕೆ ಬರೋದು ಮನೆಯಲ್ಲಿ ತನಗೊಬ್ಬನಿಗೆ. ಆದರೂ ಈ ಆಳು ಸೂಳೆ ಮಕ್ಕಳು ಸ್ವಾಮಿನಿಷ್ಠೆ ಪ್ರದರ್ಶನ ಮಾಡೋದಕ್ಕೆ ಇದನ್ನು ಒಳ್ಳೆಯ ಅವಕಾಶ ಮಾಡಿಕೊಂಡು ಒಂದಕ್ಕೆರಡು ಮಾಡಿ ಬಣ್ಣ ಕಟ್ಟಿ ಹೇಳಲಿಕ್ಕೂ ಸಾಕು ಎಂದೆಲ್ಲ ಯೋಚಿಸಿ ಹೋಗೋ ಹೋಗೋ ಎಂದು ಬೈದವನು ಅನಂತರ ನೀ ಹೋಗ್ತಾ ಇರು, ಹಿಂದಿನಿಂದ ನಾನು ಬರ್ತೀನಿ ಎಂದು ಹೇಳಿದ. ಚನಿಯ ವಾಪಸ್ಸು ಹೊರಟ. ಕೃಷ್ಣೇಗೌಡ ಒಳಕ್ಕೆ ಬಂದನಾದರೂ ಎಂದಿನಂತೆ ಕೂರಲು ಅವನಿಗೆ ಮನಸ್ಸು ಬರಲಿಲ್ಲ. ಏನಾದರಾಗಲಿ ನಮ್ಮ ಹುಷಾರು ನಮಗೆ, ಕೈ ಮೀರಿದ ಮೇಲೆ ಹಿಂಗಾಯ್ತಲ್ಲ ಅಂತ ಯೋಚಿಸೋದು ಬೇಡ ಎಂದು ಯೋಚಿಸಿ ತನ್ನ ಜೀಪು ಸ್ಟಾರ್ಟ್ ಮಾಡಿ ಹೊರಟ. ಅನತಿ ದೂರದಲ್ಲೇ ಅವನಿಗೆ ಇದಿರಾದ ಚನಿಯನನ್ನು ಕೂರಿಸಿಕೊಂಡ. ಆತ ಟಿವಿ ಬಳಿ ಬಂದು ಬಲಕ್ಕೆ ತಿರುಗುವ ಹೊತ್ತಿಗೆ ಸರಿಯಾಗಿ ದಾರಿಗೆ ಅಡ್ಡವಾಗಿ ಒಂದು ದೊಂಬಿ ನಡೆಯುತ್ತಿತ್ತು. ಲೈಟಿನ ಬೆಳಕಿನಲ್ಲಿ ನೋಡಿದರೆ ಎಲ್ಲ ಅವನ ತೋಟದ ಆಳುಗಳೇ. ಏನೋ ಚನಿಯ, ಇವರು ಇಲ್ಲಿ ಎಂದ. ಏನಪ್ಪಾ, ತೋಟಕ್ಕೆ ಪಹರ ಕಾಯಕ್ಕಂತ ಮೇಸ್ತ್ರಿ ಕಳಿಸಿದ್ದ? ಇವರು ನೋಡಿದ್ರೆ ಇಲ್ಲಿ ದೊಂಬಿ ಮಾಡ್ತಿದ್ದಾರೆ, ಏನು ಸಮಾಚಾರ ಗೊತ್ತಾಗ್ತಿಲ್ಲ ಎಂದ. ಚನಿಯ ಜೀಪಿನಿಂದ ಹೊರಕ್ಕೆ ಹಾರಿಕೊಂಡು ನಿಂತ.